ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಗುರುಗೋಚಾರ ಅಂದರೆ ಅರ್ಥಾತ್ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾರೆ. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಈ ಗುರು ಕಟಕ ರಾಶಿ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನು ಮಾಡೋದ್ರಿಂದ ಯಾವುದರಲ್ಲಿ ಉತ್ಕೃಷ್ಟತೆ ಇರುತ್ತೆ? 12ರ ಸ್ಥಾನ, ದ್ವಾದಶ ಭಾವ, ಗುರುವಿನ ಬಲ ಹೋಗಿ ಏನಾಗ್ತಕ್ಕಂಥದ್ದು ಇರ್ತದೆ. ವಿಶೇಷವಾಗಿರ್ತಕ್ಕಂಥ ವರದಿ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸರಿಯಾಗಿ ಮನಸ್ಸಿಟ್ಟು ಕೇಳ್ತಕ್ಕಂಥ ಕೆಲಸವನ್ನು ಮಾಡಿ. 5 ಮತ್ತು 8ರ ಅಧಿಪತಿ ಬಾಧಕಾಧಿಪತಿ ಕೂಡ ಗುರುವಾಗುತ್ತೆ. ಸಿಂಹರಾಶಿ ಸಿಂಹ ಲಗ್ನ ನೋಡಿ, ಈ 12ರ ಸ್ಥಾನ ಉಚ್ಚ ಸ್ಥಾನ ಯಾವುದರಲ್ಲಿ ಹೆಚ್ಚಿನ ಫಲವನ್ನು ಕೊಡುತ್ತೆ? ಸಿಂಹರಾಶಿ ಸಿಂಹ ಲಗ್ನಕ್ಕೆ 5 ಮತ್ತು 8 ಅಂದರೆ ಇಲ್ಲಿ ಪೂರ್ವ ಪುಣ್ಯ ಅಧಿಪತಿನೂ ಕೂಡ ಗುರು. ಬಾಧೆ ಸಮಸ್ಯೆ ಅನ್ನೋನಾಗಿ ಕಷ್ಟವನ್ನು ಕೊಡ್ತಕ್ಕಂಥದ್ದು ಗುರು. ಅದೇ ಗುರು 12ರ ಸ್ಥಾನದಲ್ಲಿ ಕೂತಾಗ 12ರ ಸ್ಥಾನ ಉಚ್ಚ ಸ್ಥಾನ. 12ರ ಸ್ಥಾನ ಏನು? ವಿದೇಶ ಸ್ಥಾನ, ದೈವಿಕತೆಗೆ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಾನ, ಆರೋಗ್ಯದಲ್ಲಿ ಹಾಸಿಗೆ ಇಡ್ತಕ್ಕಂಥದ್ದು 12ರ ಸ್ಥಾನ, ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು 12ರ ಸ್ಥಾನ, ವ್ಯಯ 12ರ ಸ್ಥಾನ, ಇವೆಲ್ಲವನ್ನು ನೋಡ್ತೀವಿ. ಗುರು ಪಂಚಮಾಧಿಪತಿ ಆಗಿರತಕ್ಕಂಥದ್ದು ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ಪೂರ್ವ ಪುಣ್ಯ ಅಧಿಪತಿ. ಹೇಗೆಲ್ಲ ಗುರು ನಿರ್ವಹಣೆಯನ್ನು ಮಾಡುತ್ತೆ ಸಿಂಹರಾಶಿಗೆ. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಗುರು ಬಲ ಹೋಯಿತು, 12ರ ಸ್ಥಾನಕ್ಕೆ ಬಂತು. ಇವ್ರಿಗೆ ಏನು ಪಾಠ ಕಾದಿದೆ ನಾವು ನೋಡಬೇಕು. ಜೂನ್ 2ನೇ ತಾರೀಕು ಗುರು ಕಟಕ ರಾಶಿ ಪ್ರವೇಶವನ್ನು ತಗೊಳ್ಳುತ್ತೆ. ಈ ತಗೊಂಡಿರ್ತಕ್ಕಂಥ ಗುರು ಭಾಳಷ್ಟು ವೆರೈಟಿ, ಅಂದರೆ ಅರ್ಥಾತ್ ಜೂನ್ 17ಕ್ಕೆ ಜುಲೈ 14, ಜೂನ್ ಅಲ್ಲ, ಜುಲೈ 14ಕ್ಕೆ ಅಸ್ತಂಗತ ಕೂಡ ಆಗುತ್ತೆ. ಅಪ್ ಟು ಅಕ್ಟೋಬರ್ವರೆಗೂ 10-12ರವರೆಗೂ ಕೂಡ ಅಸ್ತಂಗತನಾಗಿರ್ತಾನೆ. ತದನಂತರದಲ್ಲಿ ಅಕ್ಟೋಬರಲ್ಲಿ ಜನ್ಮಕ್ಕೆ ಬರ್ತಾನೆ ಗುರು. ನವಂಬರ್ ಅಥವಾ ಡಿಸೆಂಬರಲ್ಲಿ ಅದು ವಕ್ರಗತಿಗೆ ಜಾರ್ತಾನೆ. ಇದೊಂದು ಗೋಚಾರ ಟ್ರಾನ್ಸಿಟ್ ಆಗ್ತಕ್ಕಂಥದ್ದು. ಈಗ ಜೂನ್ 2ರಿಂದ ಗುರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿ ಕೂತಿರ್ತಕ್ಕಂಥ ಗುರು ನೋಡಿ, ನಿಮಗೆ ಚತುರ್ಥ ಭಾವ ಅಂದರೆ ಅಲ್ಲಿ ವೀಕ್ಷಣೆಯನ್ನು ಮಾಡೋದು 4ರ ಸ್ಥಾನ ವೃಶ್ಚಿಕ ರಾಶಿಯನ್ನು ನೋಡುತ್ತೆ. ಅದೇ ರೀತಿಯಾಗಿ ನಿಮಗೆ ಷಷ್ಠ 6ರ ಸ್ಥಾನವನ್ನು ನೋಡುತ್ತೆ, ವೀಕ್ಷಣೆಯನ್ನು ಮಾಡುತ್ತೆ. ಅಂದರೆ ಮಕರ ರಾಶಿಯನ್ನು, ಕರ್ಮ ಭಾವವನ್ನು ನೋಡುತ್ತೆ. ತದನಂತರದಲ್ಲಿ ನಿಮಗೆ ಅಷ್ಟಮ ಸ್ಥಾನದ ತಾನೇ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. ಗುರು ಮೊದಲ ಭಾಗದಲ್ಲಿ ಸಿಂಹರಾಶಿ ಸಿಂಹ ಲಗ್ನಕ್ಕೆ ವಿದ್ಯಾರ್ಥಿ ವರ್ಗದವರನ್ನು ನೋಡಿದ್ರೆ ಸ್ವಲ್ಪ ಪಂಚಮಾಧಿಪತಿ, ಸ್ವಲ್ಪ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ನಿದ್ದೆ ಜಾಸ್ತಿ ಆಗಿಬಿಡುತ್ತೆ ವಿದ್ಯಾರ್ಥಿಗಳಿಗೆ. ಸ್ವಲ್ಪ ಮಟ್ಟಿಗೆ ಮಾರ್ಕ್ಸ್ ಎಲ್ಲ ಕಡಿಮೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ವಿದ್ಯಾರ್ಥಿಗಳಿಗೆ ನೋಡುತ್ತೆ. ಬಟ್ ಚತುರ್ಥ ಭಾವವನ್ನು ಅಂದರೆ ಚತುರ್ಥ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ಒಂದು ಆವರೇಜ್ ಆಗಿರ್ತಕ್ಕಂಥ ಸ್ಥಾನಗಳು ಬರ್ತದೆ. ಹೆಚ್ಚು ನಿದ್ದೆ ಬಂದ್ಬಿಡುತ್ತೆ, ಸೋಂಬೇರಿತನ. ಯಾಕೋ ಗುರುಗಳೇ, ನಮ್ಮ ಮಗು ಇದ್ದಕ್ಕಿದ್ದ ಹಾಗೆ ಸೋಂಬೇರಿತನ ಬಂತು, ಜಾಸ್ತಿ ನಿದ್ದೆ ಮಾಡ್ತಾನೆ, ಇದು ಎಲ್ಲ ಕಾಣುತ್ತೆ ಅಂತ ಅವರಿದ್ದವರು ಸಿಂಹರಾಶಿ ಸಿಂಹಲಗ್ನದವರು ವಿಶೇಷವಾಗಿ ಈ ಕೊಬ್ಬರಿ ಎಣ್ಣೆಯನ್ನು ಅಂಗಾಲಿಗೆ ಚೆನ್ನಾಗಿ ತಿಕ್ಕಿ ಮಲಗಿಸಿ, ಸ್ವಲ್ಪ ಆಗಿದ್ದಾಗೆ ಕಡಲೆಕಾಳು ದಾನ ಅಥವಾ ತೆಂಗಿನಕಾಯಿ ದಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಧ್ಯಾನಾಸಕ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ. ಧ್ಯಾನವನ್ನು ಮಾಡಬೇಕು. ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಕೂಡ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ನೋಡಿ,
ಈ ಮಂತ್ರ ಅವ್ರಿಗೆ ಜ್ಞಾನವನ್ನು ವೃದ್ಧಿಯನ್ನು ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಇರ್ತದೆ. ಇದನ್ನು ಸ್ವಲ್ಪ ಮಟ್ಟಿಗೆ ತಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸ್ವಲ್ಪ ಇದನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆಯೇ ವ್ಯವಹಾರಸ್ಥರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ. ಪಂಚಮಾಧಿಪತಿ 12ರ ಸ್ಥಾನ, ಬುದ್ಧಿಯನ್ನು ಜಾಸ್ತಿ, ಬಂಡವಾಳ ನಿಷಿದ್ಧ ಈ ಒಂದು ಕಾಲದಲ್ಲಿ. ಜೂನ್ ಅರ್ಧ ಭಾಗ ಅಂದ್ಕೊಡಿ, 2026 ಸ್ವಲ್ಪ ಮಧ್ಯಭಾಗದಿಂದ ಅಷ್ಟು ಉತ್ತಮತೆ ಇಲ್ಲ ಅಂತ ನಾನು ಕೆಲವೊಂದು ವರ್ಷ ಭವಿಷ್ಯದಲ್ಲೇ ಹೇಳಿದ್ದೆ. ಈಗ ಆ ಫಲಗಳಿರುತ್ತೆ. ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೆಲಸದಲ್ಲಿ ಭೀತಿ ಫ್ಲಕ್ಚುಯೇಟನ್ನು ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ಗುರು ಷಷ್ಠಾಂಶವನ್ನು ಅಂದರೆ 6ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಭದ್ರತೆಯನ್ನು ಕೊಡುತ್ತೆ ಬಿಟ್ಟರೆ, ಬಟ್ ಜಾಬ್ ಈಸ್ ಸೋ ಫ್ಲಕ್ಚುಯೇಷನ್ಸ್, ಕೆಲಸ ಸಗ್ದಾಗ್ಬೋದು. ಬಟ್ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿರ್ತಕ್ಕಂಥವ್ರು, ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ಕಡಿಮೆ ಪ್ರಮಾಣ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಈ ಸ್ವಸ್ಥಾನದಲ್ಲಿರ್ತಕ್ಕಂಥ ಮಾತೃಭೂಮಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಕೆಲಸದಲ್ಲಿ ಉತ್ತಮವಿಲ್ಲ, ಹಣಕಾಸು ಉತ್ತಮವಿಲ್ಲ, ಸಾಲ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇದ್ದಕ್ಕಿದ್ದಾಗೆ ಸಮಸ್ಯೆ, ವ್ಯವಹಾರ ನಷ್ಟವಾಗ್ತಕ್ಕಂಥ ಸನ್ನಿವೇಶ ಎಲ್ಲ ತೋರಿಸ್ತದೆ. ಬಟ್ ಸ್ವತಃ ನೋಡಿ, ಒಂದು ಬೆನಿಫಿಟ್ ಏನು, ಕಷ್ಟದ ಸ್ಥಾನವನ್ನು ತಾನೇ ಗುರು ನೋಡಿದ್ರೆ ನಾನು ಕಷ್ಟ ಕೊಡ್ತೀನಿ, ನಾನು ಸುಖವಾಗಿರ್ತೀನಿ, ಎರಡು ಮಾತ್ರ. ಆ ಕಷ್ಟವನ್ನು ನಾನೇ ತೆಗಿತೀನಿ ಇರ್ತಕ್ಕಂಥದ್ದು ಗುರುವಿನ ತತ್ವವಾಗ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ. ಬಟ್ ಯಾರು ನಿಮಗೆ ಕಷ್ಟ ಕೊಡ್ತಾರೋ ಅದೇ ಅವರು ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಗುರುವಿನ ನಾಮಸ್ಮರಣೆ ನನ್ನ ಆಲಿಸ್ ಪ್ರಕಾರ ಆದ್ಯವಾದಷ್ಟು ಕೂಡ ಯಾರು ಸಿಂಹರಾಶಿ ಸಿಂಹಲಗ್ನದವರ ಈ ಗುರು ಹಿರಿಯರ ಸೇವೆ ಭಾಳ ಮುಖ್ಯವಾಗಿ ಮಾಡಿ, ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದವರು ಖಂಡಿತವಾಗಿ ಗುರುನಿಂದನೇ ಅಪಾರವಾಗಿರ್ತಕ್ಕಂಥ ಶಾಪಕ್ಕೆ ಗುರಿಯಾಗ್ತಾರೆ. ಇವಾಗಂತೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅನ್ನೋನಾಗಿ ಕಷ್ಟಗಳು, ಯಾರು ಅಧರ್ಮವಾಗಿ ನಡೆತಕ್ಕಂಥವ್ರಿಗೆ ಇದು ಉತ್ತಮವಾಗಿರ್ತಕ್ಕಂಥ ಕಾಲ ಅಲ್ಲ. ಯಾರು ಧರ್ಮ ಮಾರ್ಗದಲ್ಲಿ ನಡೆದವರೋ ಸ್ವಲ್ಪ ಮಟ್ಟಿಗೆ ದೇವರ ಅನುಗ್ರಹ ಸಿಗ್ತಕ್ಕಂಥದ್ದು ಸತ್ಯ, ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಸತ್ಯ. ಸಿಂಹರಾಶಿ ಸಿಂಹಲಗ್ನದವರು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಸತ್ಯ. ಇದು ನೋಟ್ ಮಾಡಿಟ್ಕೊಳ್ತಕ್ಕಂಥ ಕಾಲ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರ ಉಚ್ಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಗುರುವಾರ ದಿನ ಗುರು ಹೋರದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಎಲ್ಲ ಕಾರ್ಯಗಳಾಗಿರ್ಬೋದು, ಬಿಸ್ನೆಸ್ಸು, ಮಕ್ಕಳು, ಮರಿ, ಮತ್ತೊಂದು ಯಾವುದೇ ವಿಚಾರಗಳಲ್ಲಿ ಆಗಿರ್ಬೋದು, ಸ್ವಲ್ಪ ಎಚ್ಚರಿಕೆ. ನಾನೆಲ್ಲ ಪೂರ್ತಿಯಾಗಿ ಬಿಡಿಸಿ ಹೇಳೋದಕ್ಕಿಂತ ಎಚ್ಚರಿಕೆಯ ಕಾಲ ಸಿಂಹರಾಶಿ ಸಿಂಹಲಗ್ನಕ್ಕೆ. ಬಟ್ ಯಾರು ಸಮಸ್ಯೆಯನ್ನು ಕೊಡ್ತಾನೋ ಅವರೇ ನಿಮ್ಮನ್ನು ಕಾಪಾಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ, ಹಿರಿಯರ ಒಂದು ಸೇವಾ ಮನೋಭಾವದ ವೃತ್ತಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಯಾರು ರಿಸರ್ಚಲ್ಲಿದ್ದೀರೋ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸ್ಥಾನಭ್ರಷ್ಟತೆ, ರಾಜಕೀಯವಾಗಿರ್ತಕ್ಕಂಥ ಭ್ರಷ್ಟತೆ ಖಂಡಿತವಾಗಿದೆ. ಸ್ವಲ್ಪ ಈ ಕ್ರೂಷಿಯಲ್ ಪೀರಿಯಡನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಾಧ್ಯವಾದಷ್ಟು ನಾನು ಹೇಳಿದಾಗೆ ಸಿಂಹರಾಶಿ ಸಿಂಹಲಗ್ನದವರು ಇದೊಂದು ಜಾಗರೂಕತೆಯ ಪೀರಿಯಡ್. ನೀವು ನಿಮ್ಮದೆಲ್ಲವನ್ನು ಕೊಡ್ತಕ್ಕಂಥ ಕಾಲ. 12ರ ಸ್ಥಾನ ಕೆಟ್ಟದ್ದನ್ನು ತ್ಯಾಗವನ್ನು ಮಾಡ್ತಕ್ಕಂಥ ಒಂದು ಸ್ಥಳ ಅಂದರೆ ಸಮಯ. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ದ್ರವ್ಯವನ್ನು ಕೊಡ್ತಕ್ಕಂಥ ಸಮಯ. ದಾನ ಧರ್ಮಕ್ಕೆ ಏಳಿ ಮಾಡಿಸಿದಂಥ ಕಾಲ. ಎಷ್ಟು ನಿಮ್ಮ ಕರ್ಮಗಳನ್ನು ಕಳ್ಕೋಬೇಕು ಅಂತಕ್ಕಂಥವ್ರು ಇದ್ದೀರೋ, ಪಾಪಗಳನ್ನು ಕಳ್ಕೋಬೇಕು ಅಂತಕ್ಕಂಥವ್ರು ಸಿಂಹರಾಶಿ ಸಿಂಹಲಗ್ನದಿದ್ದೀರೋ, ದಿಸ್ ಈಸ್ ದ ಗೋಲ್ಡನ್ ಪೀರಿಯಡ್. ನಿಜವಾಗ್ಲೂ ಈ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ನೀವು ಎಷ್ಟೇ ಕೋಪಿಷ್ಟರಾದರೂ, ಎಷ್ಟೇ ಸಮರ್ಥನೆಯನ್ನು ಮಾಡಿಕೊಂಡ್ರು, ಎಷ್ಟೇ ವಾದ ವಿವಾದಗಳನ್ನು ಮಾಡ್ಕೊಳ್ಳೋ ವ್ಯಕ್ತಿಗಳಾಗಿದ್ದರೂ ಕೂಡ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಿಸ್ ಈಸ್ ದ ವೆರಿ ವೆರಿ ಗುಡ್ ಟೈಮ್. 12ರ ಸ್ಥಾನ ನಿಜವಾಗ್ಲೂ ದೈವಿಕವಾಗಿರ್ತಕ್ಕಂಥ ಸ್ಥಾನನೂ ಕೂಡ ಹೌದು. ಈ ಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾರು ಡಿಕ್ಷನ್ ಪ್ರಿಯರಿದ್ದೀರೋ ಸಿಂಹರಾಶಿ ಸಿಂಹಲಗ್ನ, ತ್ಯಾಗವನ್ನು ಮಾಡಿ. ಇದೊಂದು ಭಾಳ ಆಪರ್ಚುನಿಟಿ ಕೊಡುತ್ತೆ ನಿಮಗೆ. ನಾನು ಮಾಡಲಿ ಬಿಡಲೇಬೇಕು ಅಂತಕ್ಕಂಥದ್ದು, ಕೆಟ್ಟದನ್ನು ತ್ಯಾಗವನ್ನು ಮಾಡಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲವಾಗ್ತದೆ. ನನ್ನ ಪ್ರಕಾರ ಇದು ಕೆಟ್ಟದ್ದನ್ನು ತ್ಯಾಗ ಮಾಡುವ ಕಾಲ ಗುರುಗೋಚಾರ ಫಲ. ಯಾರು ಈ ಥರ ಸಂಕಲ್ಪವನ್ನು ಮಾಡ್ಕೊಳ್ತಿರೋ
ಅದ್ಭುತವಾಗಿ ಗುರು ನಿಮಗೆ ಆಶೀರ್ವಾದವನ್ನು ಮಾಡುತ್ತೆ. ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಮದುವೆ ವಿಚಾರದಲ್ಲೂ ಸ್ವಲ್ಪ ವಿಳಂಬತೆ ಇದೆ, ಎಲ್ಲದರಲ್ಲೂ ವಿಳಂಬತೆ ಇದೆ. ಬಟ್ ತ್ಯಾಗ ಮಾಡಿ, ತ್ಯಾಗಮಯ ಜೀವನ ಸಿಂಹರಾಶಿ ಸಿಂಹಲಗ್ನಕ್ಕೆ ದ ಬೆಸ್ಟ್ ಪೀರಿಯಡ್ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.